ನಂತರದಲ್ಲಿ ಡಿಎಂಕೆ ಸದಸ್ಯರನ್ನ ಉಚ್ಚಾಟಿಸಿದ ನಂತರದಲ್ಲಿ ಸದನದಿಂದ ಅವರನ್ನ ಉಚ್ಚಾಟಿಸಿದ ನಂತರದಲ್ಲಿ ಮತ್ತೆ ಈಗ ವಿಶ್ವಾಸ ಮತಕ್ಕೆ ಸ್ಪೀಕರ್ ಧನಪಾಲ್ ಅವರು ಆದೇಶಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಡಿಎಂಕೆ ಸದಸ್ಯರನ್ನ ಹೊರಗಿಟ್ಟು ಈಗ ಮತದಾನ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ಸ್ಪೀಕರ್ ಆದೇಶದ ಹಿನ್ನೆಲೆಯಲ್ಲಿ ಈಗ ಪಳನಿಸ್ವಾಮಿ ಅವರ ಹಾದಿ ಕೂಡ ಸುಗಮವಾದಂತಾಗಿದೆ. ಯಾಕಂತಂದ್ರೆ ಮತ್ತೆ ವಿಶ್ವಾಸ ಮತಕ್ಕೆ ಆದೇಶಿಸಿದ್ದಾರೆ ಸ್ಪೀಕರ್ ಧನಪಾಲ್ ಅವರು. ಜೊತೆಗೆ ಈಗ ಶಾಸಕರನ್ನ ಹೊರಹಾಕಿರೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಅಂದ್ರೆ ಡಿಎಂಕೆ ಶಾಸಕರನ್ನ ಹೊರಹಾಕೋದಕ್ಕೆ ಅಥವಾ ಅವರನ್ನ ಹೊರಗಿಟ್ಟು ಮತದಾನವನ್ನ ಆರಂಭ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಮುಂದಿನ ಹಂತದಲ್ಲಿ ಪಳನಿಸ್ವಾಮಿ ಅವರಿಗೆ ಹಾದಿ ಸುಗಮ ಅಂತ ಇಲ್ಲಿ ಯಾಕೆ ವಿಶ್ಲೇಷಿಸಬಹುದು ಅಂದ್ರೆ ಅವರಿಗೆ ಆ ವಿಶ್ವಾಸ ಮತವನ್ನ ಯಾಚಿಸುವಂತಹ ನಿಟ್ಟಿನಲ್ಲಿ ಆ ಸಂಖ್ಯೆ ಏನ್ ಬೇಕಾಗಿರುತ್ತೆ, ಆ ಸಂಖ್ಯೆಯಲ್ಲಿ ಗಣನೀಯವಾದಂತಹ ಇಳಿಕೆ ಬಹುಶಃ ಈ ಸಂದರ್ಭದಲ್ಲಿ ಕಂಡುಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅನ್ನುವಂತಹ ಮೇರೆಗೆ ವಿಶ್ವಾಸ ಮತ ಯಾಚನೆ ನಡೆಯುತ್ತೆ. ಆದ್ರೆ ಇವತ್ತು ಕಲಾಪ ಆರಂಭವಾಗುವಂತ ಸಂದರ್ಭದಲ್ಲಿ 230 ಸದಸ್ಯರಿದ್ರು. ಆ ಸಂದರ್ಭದಲ್ಲಿ 115 ಅಥವಾ 116 ಸದಸ್ಯರ ಬೆಂಬಲ ಸಾಕಿತ್ತು. ಈಗ ಹೆಚ್ಚು ಕಡಿಮೆ 89 ಡಿಎಂಕೆ ಶಾಸಕರು ಇರುವಂತದ್ದು. ಅವರನ್ನೀಗ ಏನಾದ್ರೂ ಹೊರಗೆ ಕಳಿಸಿದ್ರೆ ಬಹುಶಃ ಆ ವಿಶ್ವಾಸ ಮತಯಾಚನೆಯ ಸಂದರ್ಭದಲ್ಲಿ ಆ ಬೆಂಬಲ ಪಡಿಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಬಹುಮತವನ್ನ ತೋರ್ಪಡಿಸುವಂತಹ ಸಂದರ್ಭದಲ್ಲಿ ಆ ಸಂಖ್ಯೆ ಏನಿರುತ್ತೆ ಬಹುಶಃ ಅದು ಕೂಡ ಈ ಸಂದರ್ಭದಲ್ಲಿ ಕಡಿಮೆ ಆಗುವಂತ ಸಾಧ್ಯತೆ ಇರಬಹುದೋ ಏನೋ. ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಮತ್ತೊಂದು ಕಡೆ ಇಲ್ಲಿ ಇವರ ಹಾದಿ ಕೂಡ ಸುಗಮ ಆದಂತೆನೆ. ಯಾಕಂತಂದ್ರೆ ವಿಪ್ ಕೂಡ ಈಗ ಆಲ್ರೆಡಿ ಜಾರಿಯಾಗಿದೆ. ವಿಪ್ ಅನ್ನ ಉಲ್ಲಂಘಿಸುವಂತ ಪ್ರಯತ್ನಕ್ಕೆ 99% ಯಾವ ಶಾಸಕರು ಕೂಡ ಮುಂದಾಗೋದಿಲ್ಲ. ಮೊದಲೇ ಹೇಳಿದಾಗೆ ಪನ್ನೀರ್ ಸೆಲ್ವಂ ಅವರ ಬಣದ ಒಂದಷ್ಟು ಶಾಸಕರನ್ನ ಹೊರತುಪಡಿಸಿದ್ರೆ ಉಳಿದಂತೆ ಈಗ ಪಳನಿಸ್ವಾಮಿ ಅವರ ಜೊತೆಗಿರುವಂತಹ ಶಾಸಕರು ವಿಪ್ ಅನ್ನ ಉಲ್ಲಂಘಿಸಿ ಮತದಾನಕ್ಕೆ ಅಥವಾ ಈ ಸಂದರ್ಭದಲ್ಲಿ ಮುಂದಾಗೋದಿಲ್ಲ. ಈ ಕಾರಣಕ್ಕಾಗಿ ಬಹುತೇಕ ಅವರ ಹಾದಿ ಈ ಸಂದರ್ಭದಲ್ಲಿ ಸುಗಮವಾದಂತೆ ಆಗಿದೆ. ಹಾಗೆ ಇಷ್ಟೆಲ್ಲ ಗಲಾಟೆ ಗದ್ದಲ ಆದ ನಂತರದಲ್ಲಿ ಸದನ ಈ ರೀತಿಯಾಗಿ ಕಂಡು ಬರ್ತಾ ಇತ್ತು. ಚೇರ್ಗಳೆಲ್ಲ ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ, ಟೇಬಲ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ, ಸ್ಪೀಕರ್ಗಳು ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ, ಪೇಪರ್ಗಳ ಚೂರು ಎಲ್ಲೆಂದರಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಸ್ಪೀಕರ್ ಒಂದ್ ರೀತಿ ಜೋರಾದಂತಹ ಮಳೆ ಹುಯ್ದು ಹೋದ ನಂತರದಲ್ಲಿ ಗುಡುಗು ಸಹಿತ ಮಳೆ ಹೋದಂತ ನಂತರದಲ್ಲಿ ವಾತಾವರಣ ಆ ರೀತಿಯಾದಂತಹ ವಾತಾವರಣದಲ್ಲಿ ಸ್ಪೀಕರ್ ಅವರು ಕುಳಿತುಕೊಂಡಂತದ್ದು ಕಂಡು ಬಂದಿದೆ. ಕೇವಲ ಆಡಳಿತ ಪಕ್ಷದ ಸದಸ್ಯರು ಅಂದ್ರೆ ಎಐಎಡಿಎಂಕೆಯ ಸದಸ್ಯರು ಮಾತ್ರ ಕಲಾಪದಲ್ಲಿ ತಣ್ಣನೆ ಕುಳಿತಿರುವಂತದ್ದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇದು ಇವತ್ತು ಸದನದಲ್ಲಿ ತಮಿಳುನಾಡು ವಿಧಾನಸಭೆಯ ಕಲಾಪ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸದನದಲ್ಲಿ ನಡೆದಂತಹ ಒಂದಷ್ಟು ಹೈಡ್ರಾಮಾ ಆ ನಂತರದಲ್ಲಿ ಕಂಡು ಬಂದಂತಹ ಚಿತ್ರಣ ಈಗ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ಈ ಸಂದರ್ಭದಲ್ಲಿ ಡಿಎಂಕೆ ಶಾಸಕರು ಒಬ್ಬರ ಮೇಲೆ ಒಬ್ರು ಕುಳಿತುಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇರುವಂತಹ ವಿಚಾರ. ಅಂತ ಅಂದ್ರೆ ಅವ್ರೆಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದ್ ರೀತಿ ನಗ್ನಗ್ತಾನೆ ಸ್ಪೀಕರ್ ಅವರ ವಿರುದ್ಧ ಎಐಎಡಿಎಂಕೆ ವಿರುದ್ಧ ಪಳನಿಸ್ವಾಮಿ ಅವರ ವಿರುದ್ಧ ಘೋಷಣೆ ಹಾಕ್ತಾ ಇದ್ರೆ ಹೊರತು ಯಾರಲ್ಲೂ ಕೂಡ ಒಂದು ಸೀರಿಯಸ್ನೆಸ್ ಇದ್ದಂಥದ್ದು ಕೂಡ ಕಂಡು ಬರಲಿಲ್ಲ. ಜೊತೆಗೆ ಇವತ್ತು ಗಲಾಟೆ ಎಬ್ಬಿಸಬೇಕು, ಈ ರೀತಿಯಾದಂತಹ ಒಂದು ಹಂಗಾಮ ಸೃಷ್ಟಿಸಬೇಕು, ಹೈಡ್ರಾಮಾ ಸೃಷ್ಟಿಸಬೇಕು ಅನ್ನುವಂತ ರೀತಿಯಲ್ಲಿ ಅವರೆಲ್ಲ ಡಿಸೈಡ್ ಮಾಡಿ ಬಂದಂತಿತ್ತು. ಆ ಕಾರಣಕ್ಕಾಗಿ ಒಬ್ರನ್ನೊಬ್ರು ನೋಡ್ಕೊಂಡು ನೆಗಾಡ್ತಾ ಇದ್ದಂಥದ್ದು, ಒಂದ್ ರೀತಿ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದಂಥದ್ದು ಇದೆಲ್ಲವೂ ಕೂಡ ಕಂಡು ಬಂತು. ಅದನ್ನು ಹೊರತುಪಡಿಸಿದ್ರೆ ಯಾರು ಕೂಡ ಬಹಳ ಸೀರಿಯಸ್ ಆಗಿ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಅಥವಾ ಪನ್ನೀರ್ ಸೆಲ್ವಂ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ರೀತಿಯಲ್ಲಿ ಆಗಿರ್ಬೋದು. ಇದು ಯಾವ ರೀತಿಯಲ್ಲೂ ಕಂಡು ಅಲ್ಲಿ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಓರ್ವ ಶಾಸಕ ನೇರವಾಗಿ ಟೇಬಲ್ ಮೇಲೆ ಕಾಲಿಟ್ಟು ಒಂದ್ 3 ಅಡಿ ಹಾರ್ ಬಂದು ಆ ಗುಂಪನ್ನ ಸೇರ್ಕೊಂತಾನೆ. ಈ ರೀತಿಯಾದಂತಹ ಹುಚ್ಚಾಟದ ಪ್ರಸಂಗಗಳೆಲ್ಲವೂ ಕೂಡ ಇವತ್ತು ತಮಿಳುನಾಡು ವಿಧಾನಸಭೆಯ ಕಲಾಪದಲ್ಲಿ ನಡೆದಿದೆ. ಅದರ ಜೊತೆಗೇನೆ ಈಗ ಮತ್ತೆ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ ಆರಂಭ ಆಗಿದೆ ಅಂತಾನೂ ಕೂಡ ತಿಳಿದು ಬಂದಿರುವಂತ. ಹಾಗಾಗಿನೇ ಈಗ ಒಂದು ಹಂತದಲ್ಲಿ ಶಾಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸದನ. ಅದನ್ನ ಹೊರತುಪಡಿಸಿದ್ರೆ ಎಲ್ಲೆಂದರಲ್ಲಿ ಟೇಬಲ್ಗಳನ್ನ ಬಿಸಾಡಿರುವಂತದ್ದು ಅದೆಲ್ಲವೂ ಕೂಡ ಈಗಲೂ ಕೂಡ ಕಂಡು ಬರ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಡಿಎಂಕೆ ಶಾಸಕರ ಹುಚ್ಚಾಟ ಪುಂಡಾಟ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ನಮ್ಗೆ. ಹಾಗೆ ಈಗ ಮತ್ತೊಂದು ಅಪ್ಡೇಟ್